ಕೆನಾಲ್ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಪೂರ್ವಭಾವಿ ಸಭೆ ಕರೆದಿದೆ. ಯಾಕೆಂದರೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟರು, ಒಂದು ತಿಂಗಳೊಳಗೆ ಕಾಮಗಾರಿ ಶುರು ಮಾಡಿ ಕೆಲಸ ಮುಗಿಸ್ತೀವಿ, ರೈತರು ಮನವೊಲಿಸ್ತೀವಿ. ಪರಮೇಶ್ವರ್ ಅವರು ವಾಸ್ತವ ಸ್ಥಿತಿ ಅರ್ತಿಲ್ಲ, ವಾಸ್ತವ ಸ್ಥಿತಿ ಅರ್ಥ ಮಾತಾಡಬೇಕಾಗುತ್ತೆ. ಕಳೆದ ಬೇಸಿಗೆಯಲ್ಲಿ ಎಲ್ಲ ಬೋರ್ಗಳು ನಿಂತೋಗೋ ಪರಿಸ್ಥಿತಿ ಬಂದಿದೆ. ನಿಂತೋಗಿದ್ದು ಮತ್ತು ರೈತರು 15 ದಿವಸದಲ್ಲಿ ಹಾಹಾಕಾರ ಉಂಟಾಗಿದೆ. ವಾಸ್ತವ ಸ್ಥಿತಿ ಅರ್ಥ ಜಿಲ್ಲಾ ಹಿತದೃಷ್ಟಿ ಮರೆತು ಹೇಳಿಕೆ ಕೊಡಬಾರ್ದು. ಯಾರೋ ಓಲೈಕೆ ರಾಜಕಾರಣ, ಮೊನ್ನೆನೂ ಹೇಳಿದ್ವಿ, ಓಲೈಕೆ ರಾಜಕಾರಣ ಬಿಟ್ಟು ವಾಸ್ತವ ಸ್ಥಿತಿ ಅರ್ಥ ಜಿಲ್ಲೆ ಹಿತದೃಷ್ಟಿಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು. ಏನು ಹೇಮಾವತಿ ಕೆನಾಲ್ನಲ್ಲಿ 3 TMC ಕುಣಗಲಿಗೆ ಹೋದ್ಸತಿ ನೀರು ಹೋಗಿತ್ತು, ಮಾಗಡಿ ರಾಮನಗರಕ್ಕೆ ಯಶಸ್ವಿಯಾಗಿ ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ, ಡ್ರಿಂಕಿಂಗ್ ವಾಟರ್ ನೀರು ಹೋಗಿದೆ. ಅದು ಬಿಟ್ಬಿಟ್ಟು ವಾಮ ಮಾರ್ಗದಲ್ಲಿ ಮಾಡೇ ತೀರ್ತೀವಿ ಇಂದ ನಿಟ್ಟಿನಲ್ಲಾದರೆ ನಾವು ಯಾವುದೇ ಬೆದರಿಕೆಗೆ ಗೊಟ್ಟು ಬೆದರಿಕೆಗೆ ಎದುರಲ್ಲ. ನಾವು ಜೈಲು ಬರೋ ಕಾರ್ಯಕ್ರಮ, ಮನೆಗೊಬ್ಬರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕೆನಾಲ್ ಆಗಕ್ಕೆ ಬಿಡಲ್ಲ. ಹೋದ ಸತಿ ಸ್ಟ್ರೈಕ್ ಆಯಿತು, ಅದ್ರ 4 ಪಟ್ಟು ಜನ ಸೇರ್ಬೇಕಾಗ್ತದೆ. ಮನೆ ಮೇಲೆ 4 ಜನ ಸೇರಿ ಈ ಹೋರಾಟ ಕೈ ಜೋಡಿಸ್ಬೇಕು. ಯಾವುದೇ ಕಾರಣಕ್ಕೂ ಹಿಂಜಕ್ಕಬಾರ್ದು. ರೈತರ ಜೊತೆ ನಾವಿದ್ದೀವಿ ಅಂತ ಹೇಳಿ